ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಸೊ ನಿನ್ನೆ ಅಂತೂ ಬರ್ತ್ಡೇ ಪಾರ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಎಲ್ಲ ಕ್ಲೀನ್ ಮಾಡೋದಕ್ಕೆ ಇಷ್ಟೊತ್ತಾಯಿತು. ಇವತ್ತು ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಕಷ್ಟಪಟ್ಟು ಡೆಕೋರೇಷನ್ ಮಾಡಿದ್ವಲ್ವ, ತೋರಿಸ್ತೀನಿ ತಾಳಿ ಅದು ಯಾವ ಲೆವೆಲ್ಗಾಗಿದೆ ಅಂತ. ಬಿಸಿಲು ಕೂಡ ಬರ್ತಾ ಇದೆ. ಸೊ ಬಲೂನ್ಸ್ ಎಲ್ಲ ಕಿತ್ತೋಗಿದೆ, ಒಂದು ಕಡೆ ಕಿತ್ತೋಗಿ ಒಂದು ಮೂಲೆ ಕೂತ್ಬಿಟ್ಟಿದೆ. ಬರ್ತಡೇ ಅಂತೂ ತುಂಬ ಚೆನ್ನಾಗಾಯಿತು. ಎಲ್ಲರೂ ಬಂದಿದ್ದರು, ಯಾರ್ಯಾರು ಕರೆದಿದ್ವಿ ಅವರೆಲ್ಲರೂ ಬಂದಿದ್ದರು. ಕೆಲವರು ಏನೋ ಸಮ್ ರೀಸನ್ಸಿಂದ ಬರೋಕ್ಕಾಗಲಿಲ್ಲ ಕೆಲವ್ರಿಗೆ. ಸೊ ಆಲ್ಮೋಸ್ಟ್ ಜಾಸ್ತಿನೇ ಆಯಿತು. ನೆಕ್ಸ್ಟ್ ಏನು ಹೇಳೋದಾದರೆ ಅಂದರೆ ನಿನ್ನೆ ಬರ್ತಡೇ ಗಿಫ್ಟ್ಸ್ ಬಂದಿತ್ತಲ್ವ. ಸೊ ನಿನ್ನೆ ನನ್ನ ಮಗ ನಿನ್ನೆಯಿಂದ ಕೇಳ್ತಾನೆ ಇದ್ದ, ಅಮ್ಮ ಗಿಫ್ಟ್ಸ್ ಓಪನ್ ಮಾಡೋಣ ಅಂತ ನಿನ್ನೆಯಿಂದನೂ ಕೇಳ್ತಾ ಇದ್ದ. ಏನಕ್ಕಂದರೆ ಅವ್ನಿಗೆ ಇವತ್ತು ಎಕ್ಸಾಮ್ ಇದೆ. ಒಂದು ಬರ್ತಡೇ ಬರೋದು ಎಕ್ಸಾಮ್ ಟೈಮ್ನಲ್ಲೇ ಬರುತ್ತೆ. ಸೊ ತಾಳಪ್ಪ ಎಕ್ಸಾಮ್ ಮುಗಿಸ್ಕೊಂಡು ಬಂದುಬಿಟ್ಟು ಆಮೇಲೆ ಓಪನ್ ಮಾಡೋಣ ಅಂತ ಹೇಳಿದೆ. ಸೊ ಅವ್ನು ಸಕ್ಸಸ್ಫುಲಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾನೆ. ಮ್ಯಾಥ್ಸ್ ಎಕ್ಸಾಮ್ ಇತ್ತು. ಸೊ ಎಕ್ಸಾಮ್ ಟೆನ್ಷನ್ನಲ್ಲೂ ಕೂಡ ಅವನು ಲೈಕ್ ಡೆಕೋರೇಷನ್ ಕೂಡ ಮಾಡಿದ್ವಿ ಹಿಂಗೆ. ಯಾಕೋ ಡೆಕೋರೇಷನ್ ಮಾತ್ರ ಈ ಸಲ ತುಂಬ ಹಿಂಸೆ ಮಾಡ್ತಾಯಿತ್ತು. ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಮಾಡ್ತಾಯಿದ್ವಿ ಎವ್ರಿ ಟೈಮು. ಈ ಸಲ ಏನಕ್ಕೂ ಸ್ವಲ್ಪ ಕಷ್ಟ ಆಯಿತು ಡೆಕೋರೇಷನ್ ಮಾಡೋದಕ್ಕೆ. ಮಾಡಿದ್ವಿ. ನೆಕ್ಸ್ಟು ಅವ್ನಿಗೆ ಗಿಫ್ಟ್ಸ್ ಏನೇನು ಬಂದಿದ್ದಾವೆ ಅಂತ ತೋರಿಸ್ತೀವಿ ಬನ್ನಿ. ಆಮೇಲೆ ಇನ್ನೊಂದು ಮೇನ್ ವಿಷಯ ಏನು ಅಂದರೆ, ಯಾರ್ಯಾರು ವಿಶ್ ಮಾಡಿದ್ದೀರಾ ಫೋನಲ್ಲಾಗಲಿ, ವಾಟ್ಸಪ್ಪಲ್ಲಾಗಲಿ, ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಎಲ್ಲೆಲ್ಲಿ ವಿಶ್ ಮಾಡಿದ್ದೀರಾ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಯಾಕೆ ಅಂದರೆ ನನ್ನ ಮಗ ತುಂಬ ಬ್ಲೆಸ್ಡಾಗಿ ಫೀಲ್ ಆಗ್ತಾ ಇದೆ ಇವತ್ತು. ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತಲೇ ಕೇಳ್ಕೊಳ್ತೀನಿ. ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಶ್ ಮಾಡಿದ್ದಕ್ಕೆ. ಸೊ ಕ್ಲೀನ್ ಮಾಡೋದಕ್ಕೆ ಇಷ್ಟೊತ್ತ ಆಯಿತು. ನಿನ್ನೆ ಎಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ರೈಸ್ ಸ್ವಲ್ಪ ಚೆಲ್ಲಿದ್ರು ಎಲ್ಲರೂ. ಸೊ ಕ್ಲೀನ್ ಮಾಡೋಕ್ಕೆ ಇಷ್ಟೊತ್ತಾಯಿತು. ಇನ್ನು ಮಗ ಅಂತೂ ಎಕ್ಸಾಮ್ ಮುಗಿಸ್ಕೊಂಡು ಬಂದ. ಊಟ ಮಾಡಿದ್ಮೇಲೆ ಓಪನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವನಂತೂ ಬಂದ ತಕ್ಷಣ ಅಮ್ಮ ಫಸ್ಟು ಓಪನ್ ಮಾಡೋಣ, ಗಿಫ್ಟ್ ಓಪನ್ ಮಾಡೋಣ. ಒಂದು ವೇಳೆ ನೈಟ್ ಏನಾದರೂ ಓಪನ್ ಮಾಡಿದರೆ ಅವನ ಎಕ್ಸಾಮ್ ಪೂರ ಯಾರ್ಯಾರು ಗಿಫ್ಟ್ ಕೊಟ್ಟಿದ್ದಾರೆ, ಏನೇನು ಗಿಫ್ಟ್ ಬಂದಿದೆ ಅಂತ ಬಂದುಬಿಡ್ತಾ ಇದ್ದ. ಸೊ ಅವ್ರಿಗೆ ನಮಗೆ ನಿನ್ನೆ ಓಪನ್ ಮಾಡಲಿಲ್ಲ, ಇವತ್ತು ಓಪನ್ ಮಾಡೋಣ ಅಂತ ಕೂತ್ಕೊಂಡಿದ್ವಿ. ಬನ್ನಿ ತೋರಿಸ್ತೀನಿ ಏನೇನು ಗಿಫ್ಟ್ಸ್ ಬಂದಿದ್ದಾವೆ ಅಂತ. ಇನ್ನೂ ಇಲ್ಲೇ ಇದೆ, ಇದೇ ರೂಮಲ್ಲೇ ಇಟ್ಟಿದ್ದೀವಿ, ತೆಗ್ದಿಲ್ಲ ಇನ್ನು. ತಕ್ಷಣ ಗಿಫ್ಟ್ಸ್ ಎಲ್ಲ ಹಾಲಲ್ಲಿ ತೊಗೊಂಬ ಅನ್ಬಾಕ್ಸ್ ಮಾಡೋಣ. ಸೊ ಈಗ ಗಿಫ್ಟ್ ಎಲ್ಲ ಆಚೆ ತೊಗೊಂಬಂದು ಕೂತಿದ್ದೀವಿ. ಸಾರ್ ಏನೋ ಫುಲ್ ಫ್ಲೆಡ್ಜಾಗಿ ರೆಡಿಯಾಗಿಬಿಟ್ಟಿದ್ದಾರೆ ಗಿಫ್ಟ್ ಓಪನ್ ಮಾಡೋದಕ್ಕೆ. ಕ್ಯೂರಿಯಾಸಿಟಿ ಇತ್ತು ನಿನ್ನೆಯಿಂದ. ಈಗ ಓಪನ್ ಮಾಡೋ ತಕ್ಷಣ ಅವನೊಂದೇ. ಆಮೇಲೆ ನಾವು ಅವನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ವಿ, ಸ್ಕೂಟರು. ಅವನಿಗಂತೂ ತುಂಬಾ ಇಷ್ಟ ಆಯಿತು. ಇದ್ರ ಬಗ್ಗೆ ಕೇಳ್ತಾನೆ ಇದ್ದ ಅವನು ಎಷ್ಟೋ ದಿನದಿಂದ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕೇಳೋದೇ ಬಿಟ್ಬಿಟ್ಟಿದ್ದ. ಬಟ್ ನಾವು ನೆನೆಸ್ಕೊಂಡು ತಂದಿದ್ದೀವಿ. ಅವನಿಗೆ ನಾವು ಮುಂಚೆನೇ ತೋರಿಸಿರ್ಲಿಲ್ಲ. ಮುಂಚೆ ತೋರಿಸಿದ್ರೆ ಎಕ್ಸಾಮ್ ಕಡೆ ಗಮನ ಹರಿಸಲ್ಲ ಅಂತ. ಇದೊಂದು ದೊಡ್ಡ ಡಿಸಡ್ವಾಂಟೇಜು ನಮಗೆ. ಆಮೇಲೆ ನಿನ್ನೆ ಸ್ವಲ್ಪ ಜನನೇ ಬಂದಿದ್ದರು. ಸ್ವಲ್ಪ ಇನ್ ಸೆನ್ಸ್ ಒಂದು 40 ಮೆಂಬರ್ಸ್ ಆರ್ 50 ಮೆಂಬರ್ಸ್ ಬಂದಿದ್ದರು. ಫುಡ್ ಜಾಸ್ತಿ ಹೇಳಿದ್ವಿ, ಅಲ್ಲೂ ಸ್ವಲ್ಪ ಮಿಕ್ತು. ಯಾಕೆ ಅಂದರೆ ಈ ಸಲ ಜಾಸ್ತಿ ಕರೆದಿಲ್ಲ ಕೂಡ. ಯಾಕೆ ಅಂದರೆ ಎಕ್ಸಾಮ್ಸ್ ಬೇರೆ, ಎಲ್ಲ ದೂರದಿಂದ ಬರಬೇಕು. ಆಮೇಲೆ ಲೇಟ್ ಆಯಿತು ಕೇಕ್ ಕಟ್ಟಿಂಗ್ ಎಲ್ಲನೂ ಒಬ್ಬೊಬ್ಬರೇ ಬರೋದಕ್ಕೆ. ಸೊ ಜಾಸ್ತಿ ಚೆನ್ನಾಗಿ ಇನ್ವೈಟ್ ಮಾಡಲಿಲ್ಲ. ನೋಡೋಣ, ಫಸ್ಟ್ ಓಪನ್ ಮಾಡ್ತೇನೆ. ಒಂಥರ ತುಂಬಾ ಖುಷಿ ಆಯಿತು ನಿನ್ನೆ ಸೆಲೆಬ್ರೇಷನ್ ಮಾತ್ರ ತುಂಬ ಚೆನ್ನಾಗಾಯಿತು. ಇನ್ನು ನಮ್ಮ ಮಗ ಡ್ರೀಮಿ ಅದೇ ಇದರಲ್ಲಿದ್ದಾನೆ. ಅಮ್ಮ ತುಂಬ ಚೆನ್ನಾಗಾಯಿತು, ಖುಷಿಯಾಗಿದೆ ಅಂತ ನೋಡಿದ್ದು. ಇದು ಅನೀಶ್ ನಮ್ಮ ಮನೆ ಕೆಳಗಡೆ ಇರೋದು. ನೋಡೋಣ ಏನು ಕೊಟ್ಟಿದ್ದಾನೆ ಅಂತ. ಕೊಡಿ, ನಾನು ಮಾಡಿ. ಇದನ್ನು ಕೈಯಿಂದಲೇ ತೆಗಿಬೋದು ಕಂದ, ಸೀಸರ್ ಏನು ಬೇಕಾಗಿಲ್ಲ, ಜಸ್ಟ್ ಪ್ಲಾಸ್ಟಿಕ್ ಅಲ್ವಾ. It looks different, right? Open it carefully. ಓಪನ್ ಮಾಡೋದು ಸೊ ಮಕ್ಕಳಿಗೆ ಇದೆಲ್ಲ ತುಂಬ ಕ್ಯೂರಿಯಾಸಿಟಿ ಇರುತ್ತಲ್ವ, ಏನು ಕೊಟ್ಟಿದ್ದಾರೆ, ಏನು ಗಿಫ್ಟು ಅಂತ. ಸೊ ಇದು ಬಂದು ಕಾಫಿ ಮಗ್ ನೋಡಿ. ತೆಗಿತೀನಿ ಇಲ್ಲಿ ಮೇಲೆ ಓಪನ್ ಮಾಡೋಣ. ಚೆನ್ನಾಗಿದೆ ಅಲ್ವಾ ಮಗ್? ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಐರನ್ ಮ್ಯಾನ್ ಸೂಪರ್ ಮ್ಯಾನ್ ಹೇಳ್ತಾರೆ. ಐರನ್ ಮ್ಯಾನ್ ಕೂಡ ಅವನಿಗೆ ಫೇವ್ರೆಟ್ ಕ್ಯಾರೆಕ್ಟರ್ ಕೂಡ ಇದೆ. ಒನ್ ಆಫ್ ದ ಫೇವ್ರೆಟ್ ಕ್ಯಾರೆಕ್ಟರ್ ಅವನಿಗೆ. ಸೂಪರ್ ಪವರ್ ಇರೋ ಕ್ಯಾರೆಕ್ಟರ್ಸ್ ಅಂದರೆ ಅವನಿಗೆ ತುಂಬ ಇಷ್ಟ.
ಸೊ ಚೆನ್ನಾಗಿದೆ ಇದೊಂಥರ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಗಿಫ್ಟ್. ಸೊ ಇದು ಕಾಫಿ ಮಗ್. ಇದು ಈಗ ನೋಡಿ ಓಪನ್ ಮಾಡಿ ನೋಡಿ ನಾನು ಓಪನ್ ಮಾಡ್ತೀನಿ. ಇದು ಜಂಬೋ ವ್ಯಾಕ್ಸ್ ಕ್ರೇಯಾನ್ಸ್, ವ್ಯಾಕ್ಸಿಂದ ಮಾಡಿದ್ದು ಕ್ರೇಯಾನ್ಸ್. ಮಕ್ಕಳಿಗೆ ಇದು ಹೆಲ್ಪ್ ಆಗುತ್ತೆ. ಓಪನ್ ಮಾಡಿ. ಇದು ಕಲರಿಂಗ್ ರಿಲೇಟೆಡು. ಎಲ್ಲ ಕಲರಿಂಗ್ಗೆ ಜಂಬೋ ವ್ಯಾಕ್ಸ್ ಕ್ರೇಯಾನ್ಸ್. ಇಟ್ಸ್ ಎ ಕ್ರೇಯಾನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ತಾನ್ವಿ. ಸೊ ಅವ್ರ ಫ್ರೆಂಡ್ಸ್ ಎಲ್ಲರೂ ಅವ್ರಿಗೆ ಏನೇನು ಇಷ್ಟ ಇಲ್ಲ ಅದೆಲ್ಲ ತಿಳ್ಕೊಂಡಿದ್ದಾರೆ. ಆಮೇಲೆ ಇವಂದೇ ಅಂತ ಒಂದು ಚಿಕ್ಕದಾಗಿ ಗ್ಯಾಂಗ್ಗಳು ಕಟ್ಕೊಂಡಿದ್ದಾನೆ. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಫ್ಯಾನ್ಸ್ ಇದ್ದಾರೆ ಈ ಡ್ರಾಯಿಂಗ್ಗೆ. ಇಷ್ಟ ಆಯ್ತಾ? ಚೆನ್ನಾಗಿದೆ ಅಲ್ಲ? ಹೌ ಮೆನಿ ಕಲರ್ಸ್ ಇದೆ? 24 ಪ್ಲಸ್ ಒಂದು ಗೋಲ್ಡ್ ವ್ಯಾಕ್ಸ್ ಕ್ರೇಯಾನು ಮತ್ತು ಒಂದು ಸಿಲ್ವರ್ ವ್ಯಾಕ್ಸ್ ಕ್ರೇಯಾನ್. ಸ್ಪೆಷಲ್ ಕ್ರೇಯಾನ್ ಇದೆ ನೋಡುಗ. ನೋಡಿ ಇದನ್ನು ಓಪನ್ ಮಾಡಿ ಕೂಡ ನೋಡಬೇಕು ಒಳಗಡೆ ಏನಿದೆ ಅಂತ ತೋರಿಸ್ತಾರೆ ಅಂತ ಅದರಲ್ಲಿ. ನೋಡಿ ಇಷ್ಟು ಸೆಟ್ ಆಫ್ ಕ್ರೇಯಾನ್ಸ್ ಇದೆ. ಮಕ್ಕಳಿಗೆಲ್ಲ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಂ, ಗೋಲ್ಡ್ ಕ್ರೇಯಾನ್ ಚೆನ್ನಾಗಿದೆ ನೋಡಿ. ಗೋಲ್ಡ್ ಇದು ಸಿಲ್ವರ್ ಕ್ರೇಯಾನ್. ಭಾಳ ಗಟ್ಟಿಗಿದೆ. ಹೌದು, ಚೆನ್ನಾಗಿದೆ ಅಲ್ವಾ? ಸೊ ನಿಮಗೆ ಹಾಲಿಡೇಸಲ್ಲಿ ಬೋರ್ ಆಗ್ಲಂಗೆ ಇದನ್ನೆಲ್ಲ ನೀನು ಆಟ ಆಡ್ಬೋದು. ಇವನ ಹತ್ರ ಕೂಡ ಇದೆ ಅಂತ. ಯಾರ ಹತ್ರ? ವಿರಾಟ್ ಹತ್ರನೂ ಇದೇ ರೀತಿ ಕ್ರೇಯಾನ್ಸಾ? ಇಲ್ಲ, ಬೇರೆದು. ಓಕೆ, ಸರಿ. ಹಾಂ ಆಯಿತು. ಹಿಂಗೆ ಹಾಕಬೇಕು. ನೀಟಾಗಿ ಇಟ್ಕೋ ಅಷ್ಟೇ, ಇದು ಮಾಡ್ಕೋಬೇಡ. ನೆಕ್ಸ್ಟ್. ಸೊ ಇದು ಬ್ಯಾಕ್ ಪೇನ್ಸ್ ಡ್ರಾಯಿಂಗ್ಗೆ ಚೆನ್ನಾಗಿರುತ್ತೆ. ಹಾಂ, ಇಷ್ಟ ಆಯಿತಾ? ಇಷ್ಟ ಆಯಿತಾ ನಿಮಗೆ? ಡ್ರಾಯಿಂಗ್ ಐಟಮ್ಸ್ ಕೂಡ ಇಷ್ಟ ನಿಮಗೆ ಡ್ರಾಯಿಂಗ್ ಮಾಡೋದು. ಅವ್ನಿಗೆ ಯಾವಾಗಾದರೂ ತುಂಬ ಬೋರ್ ಆದಾಗ ಡ್ರಾಯಿಂಗ್ ಮಾಡಿ ಅದಕ್ಕೆ ಕಲರಿಂಗ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಪುಟ್ಟ ಗಿಫ್ಟ್, ಸ್ಮಾಲ್ ಆ್ಯಂಡ್ ಕ್ಯೂಟ್ ಆಗಿರೋದು. ಹಾಂ, ಅವ್ನ ಕ್ಲಾಸ್ಮೇಟು. ಆಮೇಲೆ ಪ್ಲೇ ಹೋಮಿಂದನೂ ಫ್ರೆಂಡ್ಸ್ ಇವರಿಬ್ಬರು. ಮತ್ತು ಸೇಮ್ ಸ್ಕೂಲ್ಗೆ ಜಾಯ್ನ್ ಆಗಿದ್ದಾನೆ ಅವನು ಕೂಡ. ಈ ಇಯರ್ ಜಾಯ್ನ್ ಆಗಿರೋದು, 2nd ಸ್ಟ್ಯಾಂಡರ್ಡ್ ಜಾಯ್ನ್ ಆಗಿದ್ದಾನೆ. ಇವ್ರದ್ದು ಒಂದು 5 ಇಯರ್ಸಿಂದ ಫ್ರೆಂಡ್ಶಿಪ್ ಇದೆ ಆ ಮಗುವಿಗೆ ನಮ್ಮ ತಕ್ಷಣಗೆ. ಇದು ಅವ್ನ ಕ್ಲೋಸ್ ಫ್ರೆಂಡ್ ಗಿಫ್ಟ್. ಇದು ಕ್ಯೂಬ್ಸ್ ಮಾತ್ರ ತುಂಬ ಇದೆ ಆಲ್ರೆಡಿ. ಯಾಕೋ ಇವ್ನಿಗೆ ಎವ್ರಿ ಬರ್ತಡೇಗೂ ಕ್ಯೂಬ್ ಮಾತ್ರ ಬರುತ್ತೆ ಕಂಪಲ್ಸರಿಯಾಗಿ. ಏನಕ್ಕೋ ಗೊತ್ತಿಲ್ಲ. ಇದೊಂಥರ ಚೆನ್ನಾಗಿದೆ ಕ್ಯೂಬ್, ತುಂಬ ಕ್ಯೂಟಾಗಿ ಸ್ವೀಟ್ ಆಗಿದೆ. ಹಾಂ, ಕ್ಯೂಬ್ನ ನೀಟಾಗಿ ಅಲೈನ್ ಮಾಡಬೇಕು, ಸೇಮ್ ಕಲರ್ಸ್ ಬರೋಂಗೆ. ಓಕೆನಾ? ಇದು ಚೆನ್ನಾಗಿ ಲೈಕ್ ಬ್ರೈನ್ ಬೂಸ್ಟಿಂಗ್ ಗೇಮ್ ಅಂತ ಹೇಳ್ಬೋದು. ಮಕ್ಕಳಿಗೆ ತುಂಬ ಒಳ್ಳೆ ಗೇಮ್ ಮಾಡ್ಬೋದು, ಟೈಮ್ ಪಾಸ್ಗೆ ಇರೋದು ಟೀಚರ್ ಅಲ್ಲ. ಸೊ ಇದಕ್ಕೆ ಚಿಕ್ಕದಾಗಿರೋ ಮುದ್ದಾಗಿರೋ ಹಾಂ ಓಪನ್ ಮಾಡಿದ. ಹಾಂ, ಒಂದು ನಿಮಿಷ ಓಪನ್ ಮಾಡ್ತಾ ಇದ್ದೀವಿ, ನೋಡ್ಕೊಳ್ಳಿ. ನೋಡ್ಕೊಳ್ತೀವಿ, ತೋರಿಸಿ ಯಾವ ಗಿಫ್ಟು ಅಂತ. ನಮ್ಮ ಫ್ರೆಂಡ್ ಕೊಟ್ಟಿದ್ದು, ಫಸ್ಟ್ ಸ್ಟ್ಯಾಂಡರ್ಡ್ ಫ್ರೆಂಡ್ ನಮ್ಮ ಫ್ರೆಂಡ್ ಕೊಟ್ಟಿದ್ದು ಪೂರ್ವಿಕ್ ಅಂತ. ನಾನು ಓಪನ್ ಮಾಡ್ತಿದ್ದೀನಿ ಈಗ. ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಫ್ರೆಂಡ್ ಅಲ್ವಾ? ಫಸ್ಟ್ ಸ್ಟ್ಯಾಂಡರ್ಡ್ ಫ್ರೆಂಡು, ಆಮೇಲೆ ಕ್ಲೋಸ್ ಫ್ರೆಂಡು. ನೋಟ್ಸ್ನ ತುಂಬ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತಾರೆ. ಇನ್ನೊಬ್ಬ ಅಂತ ಹೇಳಿದ್ವಲ್ಲ, ಈ ಕ್ಯೂಬ್ ಕೊಟ್ಟವ್ರು ಕೂಡ ತುಂಬ ನೋಟ್ಸ್ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತಾರೆ. ಯಾವುದಾದ್ರೂ ಊರಿಗೆ ಹೋದಾಗ ಅವ್ರು ಏನಾದರೂ ಬಂದಿಲ್ಲ ಅಂತಂದರೆ ಸಾಕು, ಅವರೇ ನೆನೆಸ್ಕೊಂಡು ಅವ್ರವ್ರೆ ನೋಟ್ಸ್ ಕಳಿಸ್ಕೊತಾರೆ. ಒಂಥರ ಖುಷಿಯಾಗುತ್ತೆ ಈ ರೀತಿ ಒಂದು ಕೋಆರ್ಡಿನೇಷನ್ ಇದ್ದರೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಕೂಡ ಕಪ್ ವಿತ್ ಕ್ಯಾಪ್ ಬಂದಿದೆ, ಚೆನ್ನಾಗಿದೆ. ವಾವ್, ನೋಡಿ ಕಪ್ಪೆಲ್ಲ ಇದೆ ವಿತ್ ಕ್ಯಾಪ್.
ಕ್ಯಾಪ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಕೋಲ್ಡ್ ಆಗಬಾರ್ದು, ಕೂಲ್ ಆಗಬಾರ್ದು ಇದರಲ್ಲಿರೋ ಐಟಮ್ಮು, ಬಿಸಿಯಾಗಿರೋದಕ್ಕೆ. ಕಾಫಿ ಮಗ್ ಥರ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಸೊ ಇಷ್ಟ ಆಯ್ತಾ ನಿಮಗೆ? ಇದರಲ್ಲಿ ನೀವು ಹಾಲು ಅಥವಾ ಬೂಸ್ಟ್ ಅದೇನಾದರೂ ಹಾಕೊಂಡು ಕುಡಿಬೋದು. ಹಾಲು ಕುಡಿತೀರಾ ಸರ್ ನೀವು? ಅದೇನು ನಿಮಗೆ ಹಾಲು ಇಷ್ಟ ಆಗಲ್ಲ, ಹಾಲು ಕುಡಿದೇ ಬಿಟ್ಟಿದ್ದೀರ ತುಂಬ ದಿನ. ನೆಕ್ಸ್ಟ್ ನಮ್ಮ ಬೆಸ್ಟ್ ಫ್ರೆಂಡ್ 3 kg ಇಂದ 3 kg ಇಂದ ಫ್ರೆಂಡ್ ಅವನ ಹೆಸರು ವಿರಾಟ್. ಓಪನ್ ಮಾಡಿ ಜಸ್ಟ್ ಪ್ಲಾಸ್ಟಿಕ್ ಹಾಕಿದ್ರಲ್ವಾ? I think colorful this is. Yeah. It's something kit. It includes everything. Includes everything. ನಾರ್ಮಲ್ ಆಗಿರೋ ಗಿಫ್ಟ್ ಚೆನ್ನಾಗಿದೆ. ಇದರಲ್ಲಿ ಇದೇ ಸೇಮ್ ಗಿಫ್ಟ್ ಲಾಸ್ಟ್ ಇಯರ್ ಬಂದಿತ್ತಲ್ವ ನಿಮಗೆ? ಸೊ ಸೇಮ್ ಗಿಫ್ಟ್ ಬಂದಿದೆ ಈ ವರ್ಷ ಕೂಡ ಅವನಿಗೆ, ವಿತ್ ಡ್ರಾಯಿಂಗ್ ಬುಕ್ಕು. ಆಮೇಲೆ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನಾಳೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತೋರಿಸ್ಬೋದ? ಲಾಸ್ಟ್ ಹಚ್ಚಿದ್ದಾರೆ ಅನ್ಸುತ್ತೆ, ಕುಡಿದಿದೆ ಕುಡಿ. ಓಪನ್ ಮಾಡೋದಾ ಬೇಡವಾ? ಇದು ಹಾಂ, ಇದು ಏನದು ಇದು ಕ್ಲೇ ಅಲ್ವಾ? ಕ್ಲೇ ಇದೆ ಇದರಲ್ಲಿ ನೋಡಿ, ಕ್ಲೇ ಇದೆ. ಓಪನ್ ಮಾಡೋದಾ? ಆಮೇಲೆ ಯಾವಾಗಾದ್ರೂ ಓಪನ್ ಮಾಡ್ತಾರಂತೆ, ಈ ಸದ್ಯಕ್ಕೆ ಓಪನ್ ಮಾಡಲ್ಲ. ಯಾಕೆಂದರೆ ಓಪನ್ ಮಾಡಿದ್ರೆ ಎಲ್ಲ ಕಡೆ ಹರಡ್ಬಿಡ್ತಾನೆ, ಒಂದು ಕಡೆ ಇಟ್ಕೊಡಲ್ಲ, ನೀಟಾಗಿ ಇಟ್ಕೋತಾನೆ. ಮತ್ತು ಏನೋ ಒಂಥರ ಆರ್ಗನೈಸ್ಡಾಗಿ ಇಡಲ್ಲ, ಅಲ್ಲೆಲ್ಲ ಇಟ್ಬಿಡ್ತಾನೆ. ಸೊ ಕ್ಲೇ ಇದೆ, ಆಮೇಲೆ ಕ್ರಯಾನ್ಸ್ ಇದೆ, ಶಾರ್ಪ್ನರ್, ಪೆನ್ಸಿಲ್, ಅಲಾಂಗ್ ವಿತ್ ಒಂದು ಡ್ರಾಯಿಂಗ್ ಬುಕ್ ಕೂಡ ಇದೆ. ಸೊ ಇದೆಲ್ಲ ಡ್ರಾಯಿಂಗ್ ಕಿಟ್ ಅಂತಲೇ ಹೇಳ್ಬೋದು. ಇದು ಟೋಟಲ್ ಇದ್ರ ಹೆಸರು ಹೆವಿ ಆ್ಯಂಬಿಷನ್ ಮೀನ್ಸ್ ಫನ್ ಫೀಸ್ ಕಿಟ್. ಇದ್ರ ಹೆಸರು ಫನ್ ಫೀಸ್ ಕಿಟ್. ಮಕ್ಕಳಿಗೆ ಇದೆಲ್ಲ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಈವನ್ ಅವ್ರಿಗೆ ಹಾಲಿಡೇಸ್ ಟೈಮಲ್ಲಿ ಕೂಡ ಬೋರ್ ಆಗಲ್ಲ, ಏನಾದರೂ ಡ್ರಾಯಿಂಗ್ ಮಾಡ್ತಾ ಇರ್ತಾರೆ. ನೆಕ್ಸ್ಟು ಇದು ಅವರ ಫೇವ್ರೆಟ್ ಆಂಟಿ ಕೊಟ್ಟಿರೋದು ಪ್ರತಿಮಾ ಆಂಟಿ. ನಾವು ಫಸ್ಟ್ ಈ ಊರಿಗೆ ಬಂದಾಗ ಫಸ್ಟ್ ಪರಿಚಯ ಆಗಿದ್ದವರು ಅವರು. ಪಾಪುನ ಚಿಕ್ಕವರಿದ್ದಾನಿಂದನೂ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಯಾವುದೇ ಒಂದು ಮನೆಯಲ್ಲಿ ಫಂಕ್ಷನ್ ಇದ್ರು ಬರ್ತಾರೆ, ಅವ್ರ ಮನೇಲಿ ಫಂಕ್ಷನ್ ಇದ್ರು ಕರೀತಾ ಇರ್ತಾರೆ ನಮ್ಮನ್ನು. ತುಂಬ ಕ್ಲೋಸ್ ಅವರು ನಮಗೆ. ಪೌಚ್ ಬಂದಿದೆ, ಲೈಕ್ ಟ್ರಾವೆಲಿಂಗ್ ಕಿಟ್ ಅಂತ ಟೈಪಲ್ಲಿ ಪೌಚ್. ಯಾವ ಇಟ್ಟಿರ್ತಾರೆ ಅಷ್ಟೇ, ಲೈಕ್ ಪೇಪರ್. ಬಾಕ್ಸ್, ಈವನ್ ಸ್ನ್ಯಾಕ್ಸ್ ಕೂಡ ಪ್ಯಾಕ್ ಮಾಡ್ಬೋದು ಏನಾದರೂ ಟ್ರಾವೆಲ್ಗೆ. ಈವನ್ ಲಂಚ್ ಕೂಡ ಚಿಕ್ಕದಾಗಿ ಲಂಚ್ ಇದು ಮಾಡೋದು ಕೂಡ ಚೆನ್ನಾಗಿದೆ ಅಲ್ವಾ? ಕ್ಯೂಟ್ ಆಗಿದೆ ಮಕ್ಕಳಿಗೆ. ಇಷ್ಟೇ ಬಾಕ್ಸ್. ನೋಡಿ, ಲಂಚ್ಗೆ ಇಷ್ಟೇ ಬಾಕ್ಸ್ ಬೇಕಂತ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾನೆ, ಜಾಸ್ತಿ ಆಗ್ತಿದ್ಯಾ ಮಮ್ಮಿ, ಜಾಸ್ತಿ ಆಗ್ತಿದ್ಯಾ. ಈ ಸ್ಕೂಲಲ್ಲಿ ಇನ್ನೊಂದೇನು ವಿಷಯ ಅಂದರೆ, ಎಷ್ಟು ಫುಡ್ ಕಳಿಸಿರ್ತೀವಿ ಅಷ್ಟು ಫುಡ್ ಕಂಪ್ಲೀಟ್ ಮಾಡಿಕೊಂಡೇ ಮನೆಗೆ ಬರಬೇಕು, ಇಲ್ಲಿದ್ರೆ ಅವ್ರು ಬಿಡಲ್ಲ. ಸೊ ಇವ್ನಿಗೆ ಅದೊಂದು ಬೇಜಾರು, ಅಮ್ಮ ನೀನು ಯಾಕೆ ಜಾಸ್ತಿ ಫುಡ್ ಹಾಕ್ತೀಯಾ, ಅವ್ರು ನನಗೆ ಫುಡ್ ಕಂಪ್ಲೀಟ್ ಮಾಡೋವರೆಗೂ ಅವ್ರು ನನಗೆ ವಾಪಸ್ ಮನೆಗೆ ಕಳಿಸಲ್ಲ ಅಂತ ಹೇಳ್ತಾ ಇರ್ತಾನೆ. ಆದರೂ ಕೂಡ ತಾಯಂದ್ರು ಅಂದರೆ ಹಂಗೆ ಇರ್ತೀವಲ್ವಾ, ಸುಳ್ಳು ಹೇಳ್ಬಿಟ್ಟು ಜಾಸ್ತಿನೇ ಹಾಕ್ಬಿಡ್ತೀನಿ ನಾನು ಯಾವಾಗಲೂ. ನೀನು ಮೂರು ಇಡ್ಲಿ ಹಾಕಿರ್ತೀನಿ ಅಂತ ಅಂತೀಯ, ನೀನು 4 ಇಡ್ಲಿ ಹಾಕ್ಬಿಡ್ತೀಯ. ಮತ್ತೆ ತಿನ್ಬೇಕು, ಸ್ಟ್ರಾಂಗ್ ಆಗ್ಬೇಕಲ್ವಾ? ನೋಡಿ ಅವನೇ ಹೇಳ್ತಾ ಇದ್ದಾನೆ, ಅವನೇ ಎವ್ರಿ ಟೈಮ್ ಹೇಳ್ತಾ ಇರ್ತಾರೆ, ಅಮ್ಮ 3 ಇಡ್ಲಿನೇ ಹಾಕಿರ್ತೀನಿ ಅಂತ ಹೇಳ್ತೀಯಾ, 3 ದೋಸೆನೇ ಅಂತ ಹೇಳ್ತೀಯಾ, ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಹೇಳ್ಕಮ್ಮ ಅಂತ. ಸೊ ಇದೊಂದು ಕ್ಯೂಟ್ ಆಗಿರೋ ಕಿಟ್ ಪೌಚ್ ಚೆನ್ನಾಗಿದಲ್ವಾ? ಟ್ರಾವೆಲ್ ಈವನ್ ಈ ಬಾಕ್ಸ್ಗಳನ್ನ ತೆಗೆದು ಇದು ಪೌಚ್ ಆಗು ಯೂಸ್ ಮಾಡ್ಬೋದು, ಟ್ರಾವೆಲಿಂಗ್ ಕಿಟ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ, ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್
ಅನ್ವಿತ್ ಅಂತ ಅವ್ನ ಫ್ರೆಂಡು, ಅವ್ನ ಸ್ಕೂಲ್ ಫ್ರೆಂಡ್. ಈ ವರ್ಷ ಜಾಯ್ನ್ ಆಗಿರೋದು ಅವ್ನ ಸ್ಕೂಲ್ ಫ್ರೆಂಡು, ಬಟ್ ಫಸ್ಟ್ ಸ್ಟ್ಯಾಂಡರ್ಡು. ಆಮೇಲೆ ಅವನು ಕಿಂಡರ್ ಗಾರ್ಡನಲ್ಲೂ ಇದ್ನಲ್ವಾ, ಅವನಿಂದಲೂ ಫ್ರೆಂಡ್ ಅಲ್ವಾ ಇಲ್ಲ ಅನ್ವಿತ್. ಹೆಚ್ಚಿಗೆ ಪರಿಚಯ ಮಾಡಿಸಿದ್ರಂತ ಆ ಫ್ರೆಂಡು. ಈಗ ಅವ್ರ ಅಮ್ಮ ಕೂಡ ನನಗೆ ಫ್ರೆಂಡು. ನಮಗೆ ಮುಂಚೆ ಪರಿಚಯ ಆಗಿರಲಿಲ್ಲ, ಅಮ್ಮ ಬಂದಾಗ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ರು ಅವ್ರನ್ನ. ವಾವ್, ಕಂಪಸ್ ಬಾಕ್ಸ್ ಇದು ಆ್ಯಕ್ಚುಲಿ 5th ಸ್ಟ್ಯಾಂಡರ್ಡಿಂದ ಇದೆ ಕಂಪಸ್ ಬಾಕ್ಸ್. ಅವ್ನು ಅಡ್ವಾನ್ಸಾಗಿ ಸಿಕ್ಕಿದೆ. ಅವನು ಇದೇ ಕಂಪಸ್ ಬಾಕ್ಸೇ ಕೊಡಬೇಕು ತಕ್ಷನ್ಗೆ. ತಕ್ಷಣ ಅಂದರೆ ತುಂಬ ಇಷ್ಟ ಅವ್ರಿಗೆ. ಇದೇ ಕೊಡಬೇಕು ಅಂತೇಳಿ ಹಠ ಮಾಡಿ ಇಸ್ಕೊಂಬಂದಿರೋದು. ಅವ್ರ ಮಾಮ್ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು, ಕಂಪಾಸ್ ಬಾಕ್ಸ್ ಇದೆ ಇವ್ರೆ, ಅದು ಸ್ಕೈವರು ಅದೆಲ್ಲ ತೆಗೆದು ಬೇಕಿದ್ರೆ ಕಳಿಸಿ, ಶಾರ್ಪ್ ಆಬ್ಜೆಕ್ಟ್ಸ್ ಇದೆ ಇದರಲ್ಲಿ ಅಂತಾನು ಹೇಳಿದ್ರು. ನೋಡಿ ಇದೆಲ್ಲ ಇದೆ. ಇದೆಲ್ಲ 5th ಸ್ಟ್ಯಾಂಡರ್ಡಿಂದ ಯೂಸ್ ಮಾಡ್ತಾರೆ ಅಲ್ವಾ? ಬರೀ ಇವೆಲ್ಲ ಸೇಫ್ ಆಗಿರೋದು. ಇದನ್ನ ತೆಗ್ದು 5th ಸ್ಟ್ಯಾಂಡರ್ಡ್ ಅಲ್ಲಿ ಕಳಿಸಿ. ಖಂಡಿತ. ಬಟ್ ಎಲ್ಲ ಬಾಕ್ಸ್ ಪೂರ ಕಳಿಸ್ತೀನಿ 5th ಸ್ಟ್ಯಾಂಡರ್ಡಿಂದ. ಇವಾಗ ಏನು ಬೇಡ, ಬಾಕ್ಸ್ ಏನು ಯೂಸ್ ಮಾಡಬೇಡ. ಅಲ್ಲ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೇಲ್ಸ್ ಇದೆ ನೋಡಿ. ನೋಡಿ ತೋರಿಸಿ. ನಂಗೆ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಖುಷಿ ಆಯ್ತಾ? ನೋಡಿ ನಟರಾಜ್ ಐಟಮ್ಸ್ ಎಲ್ಲ ನಾವು ಯೂಸ್ ಮಾಡ್ತಿದ್ವಲ್ಲ ಚಿಕ್ಕವರಿದ್ದಾಗ. ಚಿಕ್ಕದಾಗಿರೋ ಪೆನ್ಸಿಲು. ನಾವು ಫಸ್ಟಿಗೆ ನಟರಾಜೇ ಕಣೋ, ಅದೊಂದೇ ಬ್ರ್ಯಾಂಡ್ ಇತ್ತು, ಜಾಸ್ತಿ ಬ್ರ್ಯಾಂಡ್ಸ್ ಇರಲಿಲ್ಲ. ಅದು ಲೈಟಾಗಿ ಬರೆಯುತ್ತೆ. ಈಗ ಲೈಟಾಗಿ ಬರೆಯುತ್ತೆ. ಇವ್ರಿಗೆ ಅದೇನೇನೋ ಬಂದಿದೆಲ್ಲ ಹೊಸದಾಗಿ. ಬ್ಲ್ಯಾಕ್ ಬ್ಯೂಟಿ ಅಂತ ಅಪ್ಸರ ಅವರು, ಮ್ಯಾಟ್ ಮ್ಯಾಜಿಕ್ಕು, ಎಷ್ಟು ವೆರೈಟೀಸ್ ಆಫ್ ಪೆನ್ಸಿಲ್ ಬಂದಿದೆ. ಡಾಮ್ಸ್ ಅವ್ರು ಬಿಟ್ಟಿದ್ದಾರೆ, ಆಮೇಲೆ ಅಪ್ಸರ ಬಿಟ್ಟಿದ್ದಾರೆ. ಎಷ್ಟು ಬ್ರ್ಯಾಂಡ್ಸ್ ತಯಾರಾಗ್ಬಿಟ್ಟಿದೆ. ಸ್ಟಾರ್ಟಿಂಗ್ ಅಲ್ಲಿ ಬರೀ ನಟರಾಜ್ ನೋಡಿ. ಎಲ್ಲ ನಟರಾಜ್ ಕಂಪನಿ. ಎಲ್ಲ ನಟರಾಜ್. 5th ಸ್ಟ್ಯಾಂಡರ್ಡ್ ಕಳಿಸ್ತೀನಿ. ಇಲ್ಲಾಂದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಏನಾದ್ರು ಹಾಟ್ ಆ ಥರ ಮಾಡೋ ಟೈಮಲ್ಲಿ ಇದರಿಂದ ಹಾಟ್ ಮಾಡ್ಬೋದಾ? 4th ಸ್ಟ್ಯಾಂಡರ್ಡಿಂದ ಕಳಿಸ್ಬೇಕಂತ. 4th ಸ್ಟ್ಯಾಂಡರ್ಡಿಂದ ಕಳಿಸ್ತೀನಿ. 4th ಸ್ಟ್ಯಾಂಡರ್ಡ್ಗೆ ಇಲ್ಲ ಕಂದ? ಇಲ್ಲ, 5th ಸ್ಟ್ಯಾಂಡರ್ಡಿಂದ ನೀಟಾಗಿದೆ. ಇವನು ಕೆಲವೊಂದು ಟಾಯ್ಸ್ನ ನೀಟಾಗಿ ಇಟ್ಕೊತಾನೆ. ಅದನ್ನು ತುಂಬ ಖುಷಿಯಾಗುತ್ತೆ. ತುಂಬ ಫೇವ್ರೇಟ್ ಆಗಿರೋದು ಏನಂದರೆ, ಒಂದೊಂದ್ಸಲ ಆಟ ಆಡ್ತಾನೆ, ಆಚೆ ಆಟ ಆಡಬೇಕು, ನಾವು ಅರ್ಜೆಂಟಲ್ಲಿ ಎಲ್ಲೋ ಇಟ್ಬಿಟ್ಟಿರ್ತೇನೆ. ಆಮೇಲೆ ನಾನು ಜೋಡಿಸಿದ್ರೆ ಒಂದು ದೊಡ್ಡ ಸರ್ಕಸ್ ಆಗಿಬಿಡುತ್ತೆ. ಸೊ ಇದು ಕಂಪಸ್. ಅದೇ ಅವನು ತಕ್ಷಣಗೂ ಕೂಡ ಇದನ್ನೇ ಕೊಡಿಸ್ಬೇಕು ಅಂತ ಹಠ ಮಾಡಿ ತೆಗೆಸ್ಕೊಂಡಿರೋದಂತ. ಇಲ್ಲ, ಅನ್ವಿತ್ ಅದೆಲ್ಲ ತೆಗ್ದ ಅಂತ. ಹೌದು, ಶಾರ್ಪ್ ಪಿನ್ಸ್ ಎಲ್ಲ ತೆಗೆದು ಕಳಿಸಿದಾರಂತ ಅವರಮ್ಮ. ಶಾರ್ಪ್ ಪಿನ್ಸ್ ಎಲ್ಲ ಇದು ತಗೊಂಡ್ತೀಯಾ ಸ್ಕೂಲಿಗೆ? ಇದೆಲ್ಲ ನಿಂದು ಬೇರೆ ಸಾಕಾಯ್ತು, ಬೋರ್ ಆಯ್ತು. ಸೊ ಇದು ತೊಗೊಂಡೋಗ್ತಾನಂತ. ಇನ್ನು 2 days ಇದೆ ಎಕ್ಸಾಮು. ಸೊ 2nd ಸ್ಟ್ಯಾಂಡರ್ಡ್ ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟ್ 3rd ಸ್ಟ್ಯಾಂಡರ್ಡ್ ಹೋಗ್ತಾನೆ. 3rd ಸ್ಟ್ಯಾಂಡರ್ಡಲ್ಲಿಂದ ಇದು ಮಾಡೋಯ್ತಾ? ಸೊ ಚೆನ್ನಾಗಿದೆ ಅಲ್ವಾ ಇದು ಕಂಪಸ್ ಕಿಟ್? ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಫ್ರೆಂಡ್ ಶ್ರೇಯಸ್. ಫ್ರೆಂಡ್ ಆದರೆ ಚಿಕ್ಕ ಫ್ರೆಂಡ್. ಯಾವ ಕ್ಲಾಸ್ ಅವನು? UKG ಅಲ್ವಾ? ಅಲ್ಲ, UKG ಫ್ರೆಂಡ್. ತಕ್ಷ ಅಂತ ಯಾವಾಗಲೂ ಇವನಿಂದನೇ ಬಿದ್ದಿರ್ತಾನೆ. ಅವನಿಗಂತೂ ಶ್ರೇಯಸ್ಗೆ ಇವನಂದ್ರೆ ತುಂಬ ಇಷ್ಟ. ಯಾವಾಗಲೂ ಇವನು ಫಾಲೋ ಮಾಡ್ತಾ ಇರ್ತಾನೆ. ಇವನು ಏನು ಆಟ ಆಡಿದ್ರೆ ಅವನು ಅದೇ ಆಟ ಆಡ್ತಾನೆ. ಬಂದು ಕೇಳ್ತಾನೆ ಇರ್ತಾನೆ, ಆಂಟಿ ತಕ್ಷ ಇಲ್ಲ ಅಂತ. ನೀನು ಕ್ರಿಕೆಟ್ಗೆ ಹೋದಾಗ ಏನೋ ಮಾಡ್ತಾನೆ. ಏನೋ ತಂದಿದ್ದಾನೆ. ಓಪನ್ ಮಾಡಲಾ? ಇದನ್ನ ಇಷ್ಟು ಚಿಕ್ಕದ್ರನ್ನ ಎಷ್ಟು ಕ್ಯೂಟಾಗಿ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡ್ಬಂದಿದ್ದಾರೆ ನೋಡಿ. ಎಷ್ಟು ಖುಷಿ ಅನಿಸುತ್ತೆ. ಎಷ್ಟು ಮುದ್ದಾಗಿ ಗಿಫ್ಟ್ ಆಗಿದೆ, ಪ್ಯಾಕಿಂಗ್ ಆಗಿದೆ, ಕ್ಯೂಟ್ ಆಗಿದೆ. ಮ್ಯಾಮ್ ಬೈದಂತಲ್ವಾ, ಸ್ಕೈ ಬರೋದೆಲ್ಲ ಥಿಂಗ್ಸ್ ಎಲ್ಲ ತಗೊಂಡು ಹೋಗ್ಬಾರ್ದು ಸ್ಕೂಲ್ಗೆ ಅಂತ. ಶಾರ್ಪ್ ಆಬ್ಜೆಕ್ಟ್ಸ್ ಅಲ್ವಾ, ಮಕ್ಕಳಿಗೆ ಗೊತ್ತಾಗಲ್ಲ ಅದನ್ನ ಹೇಗೆ ಯೂಸ್ ಮಾಡೋದಂತ. ವಾವ್, ಇದೊಂಥರ ಆ್ಯಕ್ಟಿವಿಟಿ ಬುಕ್ ಅಂತ ಕಾಣುತ್ತೆ ಅಲ್ವಾ? ಆ್ಯಕ್ಟಿವಿಟಿ ಬುಕ್ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಬುಕ್, ಮೈ ಕಲರಿಂಗ್ ಬುಕ್ ಅಂತ. ಕಲರ್ ಮಾಡ್ಬೋದು ನೋಡಿ, ಚೆನ್ನಾಗಿದೆ ಅಲ್ವಾ? ಮಕ್ಕಳಿಗೆ ಕಲರ್ ಮಾಡೋದು ಬರುತ್ತೆ.
ಸಕಾಗಿದೆ ಕಲರ್ ಮಾಡ್ಬೋದು ಎಲ್ಲ ನಾವು. ಅಂದರೆ ಇದನ್ನು ನೋಡಿಕೊಂಡು ಕಾಪಿ ಮಾಡಿಕೊಂಡು ಯಾವ ಬಾಡಿ ಪಾರ್ಟ್ಸ್ಗೆ ಆ ರೀತಿ ಕಲರ್ ಮಾಡ್ಬೋದು. ಈ ರೀತಿ ಐಸ್ಗೆ ಈ ರೀತಿ ಕಲರು, ಯೆಲ್ಲೋ ಕಲರು, ಆಮೇಲೆ ಬಾಡಿಗೆಲ್ಲ ಗ್ರೀನ್ ಕಲರು, ಈ ರೀತಿ ಕಲರ್ ಮಾಡ್ಬೋದು. ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಇಷ್ಟ ಆಯಿತು ನಿಮಗೆ? ಭಾಳ ಇಷ್ಟ ಆಯ್ತು. ಚೆನ್ನಾಗಿದೆ ಅಲ್ವಾ? ಇವನು ಒಂದು ಚಿಕ್ಕ ಫ್ರೆಂಡ್. ನೆಕ್ಸ್ಟ್ ನಮ್ಮ ಏರಿಯಾದಲ್ಲಿ ಚಿಕ್ಕ ಫ್ರೆಂಡ್. ಇವನೇ ಒನ್ ಆ್ಯಂಡ್ ಓನ್ಲಿ ಚಿಕ್ಕ ಫ್ರೆಂಡ್. ನೆಕ್ಸ್ಟ್ ನಾವೀಗ ಇದನ್ನ ಕಟ್ ಮಾಡಬೇಕು. ಕಟ್ ಮಾಡೋದಾ? ಇದು ಕೂಡ ಈಗ ಪರಿಣಿತ ರಾಜ್ ಇದು ಕೊಟ್ಟಿದ್ದಾಳೆ. ಇವನು ಚಿಕ್ಕವನಿದ್ದಾಗ ಅವಳು ಡೈಲಿ ಆಟಾಡ್ಸೋಕೆ ಬರೋಳು ಇವನ ಮನೆಗೆ. ಅಂದರೆ ಇನ್ ದ ಸೆನ್ಸ್ ಕೋವಿಡ್ ಟೈಮ್ನಲ್ಲಿ ತುಂಬ ಅಂದರೆ ತುಂಬ ಕ್ಲೋಸ್ ಆಗ್ಬಿಟ್ಲು ಅವಳಿಗೆ ನಮ್ಮ ಮನೆಗೆ. ತಕ್ಷಣ ಜೊತೆ ಮಾಡ್ಬೋದು. ಜಿಪ್ ಲಾಕರ್ ಇದೆ. ಸೊ ಇದರಲ್ಲಿ ಏನೇನು ಐಟಮ್ಸ್ ಇದೆ ಅಂತ ತೋರಿಸ್ತೀನಿ. ಇಂಟ್ರೆಸ್ಟಿಂಗ್ ಆಗಿರೋ ಐಟಮ್ಸ್ ಇದೆ ಮಕ್ಕಳಿಗೆ ಚೆನ್ನಾಗಿ. ನಾನು ತೋರಿಸ್ತೀನಿ. ತೋರಿಸಿ. ಫಸ್ಟ್ ಒನ್ ನನ್ನ ಪೇಂಟಿಂಗ್ ಫೇವ್ರೆಟ್ ಪೇಂಟಿಂಗ್ ಇದೆ. ಪೇಂಟಿಂಗ್ ಇವ್ನಿಗೆ ತುಂಬ ಇಷ್ಟ ಪೇಂಟ್ ಮಾಡೋದು ಅಂದರೆ. ಪೇಂಟಿಂಗ್ ಇದೆ. 12 ಡಿಫ್ರೆಂಟ್ ಕಲರ್ಸ್ ಇದೆ ಇದರಲ್ಲಿ, ಅಲಾಂಗ್ ವಿತ್ ದ ಬ್ರಷ್, ಪೇಂಟ್ ಬ್ರಷು. ಪೇಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನೆಕ್ಸ್ಟ್ ನನ್ನ ಫೇವ್ರೆಟ್ ಟೇಸ್ಟ್ ಕಲರ್ ಇನ್ ದಿ ವರ್ಲ್ಡ್. ಯು ಆಲ್ವೇಸ್ ಆಸ್ಕಿಂಗ್ ಫಾರ್ ಆಯಿಲ್ ಪೇಸ್ಟಲ್ಸ್. ಇದು ಏನಕ್ಕೆ ಇಷ್ಟ ಆಯಿತು ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಇವ್ನಿಗೆ ಯಾವಾಗಿನಿಂದ ಇಷ್ಟ ಆಯಿತು ಅನ್ನೋದೇ ಗೊತ್ತಿಲ್ಲ. ಎಕ್ಸಾಮ್ ಟೈಮ್ನಲ್ಲಂತೂ ಫುಲ್ ಕೇಳ್ತಾ ಇದ್ದ ಆಯಿಲ್ ಪೇಸ್ಟಲ್ಸ್ ಬೇಕು ಅಂತ. ಬಟ್ ನಮಗೆ ಡೋಮ್ಸ್ ಕಂಪ್ನಿ ಸಿಗಲಿಲ್ಲ, ಬೇರೆ ತಗೊಂಡ್ವಿ ಅಲ್ವಾ. ಇದು ಆ ಕಿಟ್ಟಲ್ಲೇ ಮಾತ್ರ ಬರುತ್ತೆ ಅನ್ಸುತ್ತೆ. ಇದು ಲೂಸಲ್ಲಿ ಸಿಗ್ತಾ ಇರಲಿಲ್ಲ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲೇ ಕಣೋ, ಅಲ್ಲಲ್ಲ. ಆ್ಯಕ್ಚುಲಿ ಓಕೆ, ಓಪನ್ ಮಾಡೋದು ಹಿಂಗೆ ಓಪನ್ ಮಾಡೋದು ನಮಗೆ ಗೊತ್ತಾಗಲ್ಲ ಹೇಗೆ ಓಪನ್ ಮಾಡೋದು ಅಂತ. ಚಿಕ್ಕ ಸೈಡ್ ಓಪನ್ ಮಾಡೋದು. ಆಯಿಲ್ ಪೇಸ್ಟಲ್ಸ್ ತುಂಬ ಅಂದರೆ ತುಂಬ ಫೇವ್ರೆಟ್. ಇದು ಯಾವಾಗಿಂದ ಫೇವ್ರೆಟ್ ಆಯಿತು ಅನ್ನೋದೇ ನನಗೆ ಗೊತ್ತಿಲ್ಲ. ಕ್ರಯಾನ್ಸು, ಸ್ಕೆಚಸ್ಸು, ಆಮೇಲೆ ಕಲರ್ ಪೆನ್ಸಿಲ್ಸ್ ಅಂತ ಇದ್ದ. ಇಲ್ಲಿಗೆ ಇದ್ರ ಮೇಲೆ ಯಾವಾಗ ಪ್ರೀತಿ ಹುಟ್ಟುಕೊಳೋ ಆಯಿಲ್ ಪೇಸ್ಟಲ್ಸ್ ಅಂತ ಲಾಸ್ಟ್ ಇಯರ್ ಅಲ್ಲಿ ಆಯಿಲ್ ಪೇಸ್ಟ್ ಅಂತ ಬಂದಿತ್ತು. ಹೌದು, ಲಾಸ್ಟ್ ಇಯರ್ ಕೂಡ ಬಂದಿತ್ತು. ಇದು ನಾವು ಕೊಡ್ಸಿರ್ಲಿಲ್ಲ. ಲಾಸ್ಟ್ ಇಯರ್ ಕೂಡ ಬಂದಿತ್ತು ಅವ್ನಿಗೆ. ಇದು ನಾವು ಕೊಡ್ಸಿರ್ಲಿಲ್ಲ. ಇದು ಕೂಡ ಅವ್ನ ಬರ್ತ್ಡೇಗೆ ಗಿಫ್ಟ್ ಬಂದಿತ್ತು. ಅವನಿಂದ ಆಯಿಲ್ ಪೇಸ್ಟಲ್ಸ್ ಅಂತಾನೆ ಆಗ್ತಾ ಇರ್ತಾನೆ. ಮೊನ್ನೆ ರೀಸೆಂಟಾಗಿ ಖಾಲಿ ಆಯ್ತು ಅಂತ ಎಕ್ಸಾಮ್ ಬರೆಯೋದಕ್ಕಂತೂ ಅಮ್ಮ ಇದೇ ಬೇಕು, ಇದೇ ಸ್ಕೆಚಸ್ ಬೇಕು ಅಂತ ನಮ್ಮನ್ನ ಎಷ್ಟು ಸುತ್ತಾಡ್ಸಿದ್ದಾನೆ. ಎಷ್ಟೊಂದು ಸುತ್ತಾಡಿದೀವಿ, ಇದೇ ಬ್ರ್ಯಾಂಡ್ ಬೇಕು ಅಂತ. ಸಿಗ್ಲೇ ಇಲ್ಲ, ಮತ್ತೆ ಬೇರೆ ಬ್ರ್ಯಾಂಡ್ ತಗೊಂಡ್ವಿ. ಇದು ಮೇನ್ ಬ್ರ್ಯಾಂಡ್ ಅಂತ. ಮೇನ್ ಬ್ರ್ಯಾಂಡ್. ಆಮೇಲೆ ಈ ರೀತಿ ಕೊಟ್ಟಿರ್ತಾರಲ್ವಾ, ಇದು ತರ ಡಿಫ್ರೆಂಟ್ ಶೇಪ್ ಕೊಟ್ಟಿರ್ತಾರೆ. ನಾವೇನಾದ್ರೂ ಕಲರು ಮಾಡಿರ್ತೀವಲ್ಲ, ಆಯಿಲ್ ಇಷ್ಟ ಇರುತ್ತಲ್ಲ, ಅದನ್ನ ಹಿಂಗೆ ರಬ್ ಮಾಡ್ಕೋಬಹುದು, ಕ್ಲೀನ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಲೇಯರ್ ಇರುತ್ತಲ್ವಾ, ಲೇಯರ್ ಇರುತ್ತಲ್ವಾ, ಇದನ್ನ ಕ್ಲೀನ್ ಮಾಡ್ಕೋಬಹುದು. ಸೊ ಇದೆಲ್ಲ ಇರ್ತೀವಿ. ಏನೇನೋ ಕಂಡುಹಿಡಿದಿದ್ರೆ ನಾವು ಚಿಕ್ಕವರಿದ್ದಾಗ ಇದೆಲ್ಲ ಇರ್ತಿಲ್ಲ. ಇದೊಂದು ಇತ್ತು ಕಣೋ, ಇದನ್ನ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ವಿ. ಪೇಂಟ್ ನಿಮ್ಗೆ ಯಾರ್ಯಾರು ನೆನಪಿದೆ ಕಮೆಂಟ್ ಮಾಡಿ. ಆಮೇಲೆ ನಟರಾಜ್ ಐಟಮು ಯಾರ್ಯಾರು ನೆನಪಿದೆ, ಯಾರ್ಯಾರು ಯೂಸ್ ಮಾಡ್ತಿದ್ರೆ ಅಂತ ಕಮೆಂಟ್ ಮಾಡಿ. ಸೊ ಇದೆಲ್ಲ ಹೊಸ ಐಟಮು ಮಾರ್ಕೆಟಲ್ಲಿ ಬಂದಿರೋದು, ನಮಗೆ ಗೊತ್ತೇ ಇಲ್ಲ ನಾವು ಚಿಕ್ಕವರಿದ್ದಾಗ. ಮತ್ತೆ ಇದು ಕೂಡ ನೋಡಿ. ಯಾವುದಪ್ಪ? ಇದು ಕೂಡ ಇದು ನಾವು ಚಿಕ್ಕವರಿದ್ದಾಗ ಯೂಸ್ ಮಾಡ್ತಾ ಇದ್ವಿ. ಇದು ನಮ್ಮ ಹತ್ರ ಇತ್ತು. ಇದು ನಟರಾಜ್, ಎಲ್ಲರಿಗೂ ಫೇವ್ರೆಟ್ ಬ್ರ್ಯಾಂಡ್ ನಟರಾಜ್ ಪೆನ್ಸಿಲ್. ಬಟ್ ಈಗ ಲೋ ಆಗ್ಬಿಟ್ಟಿದೆ. ಬಟ್ ಲೈಟ್ ಆಗಿ ಬರೀತಾರೆ. ಸ್ವಲ್ಪ ಡಾರ್ಕ್ ಆಗಿ ಮಾಡಬೇಕು, ಅದು ಮಾತ್ರ ಲೈಟ್ ಆಗಿ ಬರೀತಾರೆ ಅಂತ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ನಂದು ಫೇವ್ರೆಟ್ ಇದೆ, ಅದನ್ನ ಹೇಳ್ತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ತುಂಬ ಲೆಂತಿ ಆಗಿದೆ ಅಂತೇಳಿ ಇದನ್ನು ಪಾರ್ಟ್ 2 ಕೂಡ ಮಾಡಿದ್ದೀವಿ. ಸೊ ಪಾರ್ಟ್ 1 ಬ್ಲಾಗ್ ಇದಾಗಿರುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.